ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಅರ್ಜುನ್ ಪರ್ದಾನಿ. ಇವತ್ತಿನ ವಿಡಿಯೋದಲ್ಲಿ ನಾನು ರುಬಿಕ್ಸ್ ಕ್ಯೂಬ್ ಮಾಡೋದು ಹೇಳ್ಕೊಡ್ತೀನಿ. ಇದರಿಂದ ಬೆನಿಫಿಟ್ಸ್ ಏನಂತ ಫಸ್ಟ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಯಾವಾಗಲಾರ ಟೆನ್ಷನ್ ಸ್ಟ್ರೆಸ್ ಆದಾಗ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಟೈಮ್ ಪಾಸ್, ಯಾವಾಗಲಾರು ಬೋರ್ ಹೊಡಿತಾ ಇದ್ದರೆ ಟೈಮ್ ಪಾಸ್ ಯೂಸ್ ಮಾಡ್ಬೋದು. ಸೊ ಗೈಸ್, ಈಗ ಫಸ್ಟು ವೈಟಿಂದ ಸ್ಟಾರ್ಟ್ ಮಾಡೋಣ. ಸೊ ವೈಟ್ ಮಾಡೋದಕ್ಕೆ ಫಸ್ಟು ಈ ಎಲ್ಲೋ ಹತ್ರ ಈ 4 ಸೈಡು ವೈಟ್ ಇಟ್ಕೋಬೇಕು. ಸೊ ವೈಟ್ ಆಪೋಸಿಟ್ ಯಾವಾಗಲೂ ಎಲ್ಲೋ ಇರುತ್ತೆ. ಸೊ ಎಲ್ಲೋ ಹತ್ರ ಇಲ್ಲಿ 4 ಸೈಡು ವೈಟ್ನಿಗೆ ಜೋಡಿಸ್ಕೊಳ್ಳಿ. ಸೊ ವೈಟ್ ಇಲ್ಲಿದೆ, ಇದನ್ನ ಇಲ್ಲಿಗೆ ತೊಗೊಂಬನ್ನಿ. ಸೊ ಹಂಗೆ ನೋಡ್ಕೊಳ್ಳಿ 4 ಸೈಡ್ ಎಲ್ಲೆಲ್ಲಿದೆ ಅಂತ. ಸೊ ಇದೊಂದು ಇಲ್ಲಿದೆ, ಸೊ ಇನ್ನೊಂದು ಇಲ್ಲಿ, ಸೊ ಇನ್ನೊಂದು ಲಾಸ್ಟಲ್ಲಿ ಇಲ್ಲಿದೆ. ಸೊ ಇದನ್ನು ಹಿಂಗೆ ತಿರುಗಿಸ್ಬೋದು, ಬಟ್ ಇಲ್ಲಿರೋದು ಹಾಳಾಗುತ್ತೆ. ಸೊ ಅದಕ್ಕೆ ಇದನ್ನು ಇದ್ರ ಕೆಳಗೆ ತೊಗೊಂಬನ್ನಿ ಫಸ್ಟು. ಓಕೆನಾ? ಇದ್ರ ಕೆಳಗೆ ತೊಗೊಂಬಂದರೆ ಈಗ 2 ಟೈಮ್ಸ್ ರೊಟೇಟ್ ಮಾಡಿ. ರೈಟ್ ಹತ್ರ ಬಂತು. ಕೆಲವೊಂದು ಸರ್ತಿ ಬೇರೆ ಥರ ಇರುತ್ತೆ, ಹೇಳ್ಕೊಡ್ತೀನಿ ರೀ. ಕೆಲವೊಂದು ಸರ್ತಿ ಈ ಥರ ಕೂತ್ಕೊಂಡ್ಬಿಡುತ್ತೆ. ಈ ಥರ ಕೂತ್ಕೊಂಡಾಗ ನೋಡಿ, ಈಗ ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಮಾಡ್ಬೋದು, ಬಟ್ ಇಲ್ಲಿರೋದು ಹಾಳಾಗುತ್ತೆ. ಸೊ ಅವಾಗ ಏನು ಮಾಡ್ಬೇಕಂತಂದರೆ ಇಷ್ಟಿರುತ್ತಲ್ಲ, ಸೊ ಇದನ್ನು ಒಂದು ರೈಟ್ ಸೈಡ್ ತಿರ್ಸ್ಕೊಳ್ಳಿ. ಹಿಂಗೆ ತಿರ್ಸ್ಕೊಂಡು ಮತ್ತೆ ಜಸ್ಟ್ ಇದನ್ನ ಮೇಲ್ಗಡೆದ ಹಿಂಗೆ ತಿರ್ಸ್ಕೊಳ್ಳಿ. ಸೊ ಇದನ್ನ ಮೇಲೆ ಎತ್ತಿ, ಸಿಂಪಲ್. ಸೊ ಅದೇ ಥರ ಇನ್ನೊಂದು ಇಲ್ಲಿದೆ ನೋಡಿ, ಇದನ್ನು ಅಷ್ಟೇ ರೈಟ್ ಸೈಡ್ ತಿರ್ಸ್ಕೊಳ್ಳಿ. ಸೊ ಇದು ಮೇಲ್ಗಡೆ ಲೇಯರ್ ರೈಟ್ ಸೈಡ್ ತಿರ್ಸ್ಕೊಳ್ಳಿ, ಇದನ್ನು ಇಲ್ಲಿ ಮೇಲೆ ಎತ್ತಿ, ಸಿಂಪಲ್. 4 ಕೂತ್ಕೊಂಡ್ಬಿಟ್ಟಿವಿ ನೋಡಿ. ಈಗ ನೆಕ್ಸ್ಟು ಈ 4 ವೈಟ್ ಸೈಡ್, ಎಲ್ಲೋ ಆಪೋಸಿಟ್ ವೈಟ್ ಇರುತ್ತಲ್ಲ, ವೈಟ್ ಸೈಡ್ ತೊಗೊಂಡೋಗ್ಬೇಕು ಇವು 4. ಸೊ ಈಗ ಈ ವೈಟ್ಗೆ ರೆಡ್ ಇದೆ, ಈ ರೆಡ್ ಹತ್ರ ತೊಗೊಂಡು, ಇಲ್ಲಿ ಆರೆಂಜ್ ಇದೆ, ಈ ರೆಡ್ ಹತ್ರ ತೊಗೊಂಡೋಗ್ಬೇಕು. ಸೊ ರೆಡ್ ಹತ್ರ ಬಂದಮೇಲೆ ಈಗ ಇದನ್ನು 2 ಟೈಮ್ಸ್ ರೊಟೇಟ್ ಮಾಡಬೇಕು. ವೈಟ್ ಹತ್ರ ಬಂದು, ಸೊ ಸೇಮ್ ಅದೇ ಥರ ಇನ್ನೂ 3 ಕಲರ್ ಇದ್ದಾವೆ. ಸೊ ಆರೆಂಜ್ ಹತ್ರ ತೊಗೊಂಡೋಗ್ಬೇಕು, ಮತ್ತು ಬ್ಲೂ ಹತ್ರ ತೊಗೊಂಡೋಗಿ ಮತ್ತೆ 2 ಟೈಮ್ಸ್ ರೊಟೇಟ್. ವೈಟ್ ಹತ್ರ ಬಂತು, 3 ಆಯಿತು, ಇನ್ನು 2 ಇದ್ದಾವೆ. ಗ್ರೀನ್ ಹತ್ರ. ಸೊ ನೋಡಿ, ವೈಟ್ ಫುಲ್ ಆಯಿತು, ಸಿಂಪಲ್. ಸೊ ಈಗ ವೈಟ್ ಪ್ಲಸ್ ಆಯಿತು, ಈಗ ಈ ಎಡ್ಜಲ್ಲಿರೋ ಮಾಡೋದು. ಸೊ ಈಗ ಫಸ್ಟು ಲಾಸ್ಟ್ ಲೇಯರಲ್ಲಿ ಯಾವ ವೈಟ್ ಇದ್ದಾವೆ ನೋಡ್ಕೊಳ್ಳಿ. ಲಾಸ್ಟ್ ಲೇಯರಿಂದ ಸ್ಟಾರ್ಟ್ ಮಾಡೋಣ. ಈ ಲಾಸ್ಟ್ ಲೇಯರಲ್ಲಿ ಒಂದು ವೈಟ್ ಇದೆ, ಈ ವೈಟ್ಗೆ ಯಾವ ಕಲರ್ ಇದೆ ನೋಡ್ಕೋಬೇಕು. ರೆಡ್ ಇದೆ, ಈ ರೆಡ್ ಹತ್ರ ತೊಗೊಂಬರ್ಬೇಕು. ತೊಗೊಂಬಂದು ಈಗ ಈ ವೈಟ್ನ ನಿಮ್ಮ ಕಡೆ ಫೇಸ್ ಮಾಡಿಕೊಂಡು ಲೆಫ್ಟ್ ಸೈಡ್ ಇದೆ, ಅದನ್ನು ರೈಟ್ ಸೈಡ್ ತಿರ್ಸ್ಕೊಳ್ಳಿ. ಸೊ ಲೆಫ್ಟ್ ಇದೆಯಲ್ಲ, ಇದು ರೈಟ್ ಸೈಡ್ ತಿರ್ಸ್ಕೊಳ್ಳಿ. ಇದನ್ನು ಡೌನ್ ಮಾಡಿಕೊಂಡು ಮತ್ತು ಇದು ರೈಟ್ ಸೈಡ್ ತಿರ್ಸ್ಕೊಂಡಿರೋದನ್ನ ವಾಪಸ್ ಅಲ್ಲಿಗೆ ತೊಗೊಂಬಂದು ಮತ್ತು ಇದನ್ನ ಮೇಲೆ ಎತ್ತಿ. ಸೊ ನೋಡಿ, ಈಗ ಬ್ಲೂಗೆ ಬ್ಲೂ, ರೆಡ್ಗೆ ರೆಡ್, ವೈಟ್ಗೆ ವೈಟ್. ಇದು ಕರೆಕ್ಟ್ ಪೊಸಿಷನಲ್ಲಿ ಕೂತಿದೆ. ಈಗ ರೆಡ್ಗೆ ರೆಡ್ ಕೂತಿದೆ, ಬ್ಲೂಗೆ ಬ್ಲೂ, ವೈಟ್ಗೆ ವೈಟ್. ಸೊ ಅದೇ ಥರ ಇನ್ನು 3 ಕಲರ್ ಇದ್ದಾವೆ. ಸೊ ಮತ್ತೆ ಲಾಸ್ಟ್ ಲೇಯರಲ್ಲಿ ಯಾವ ಇದಾವೆ ನೋಡ್ಕೋಬೇಕು. ಸೊ ಇನ್ನೊಂದಿದೆ, ಇದಕ್ಕೆ ವೈಟ್ಗೆ ಬ್ಲೂ ಇದೆ, ಈ ಬ್ಲೂ ಹತ್ರ ತೊಗೊಂಡೋಗ್ಬೇಕು. ಸೊ ನೋಡಿ, ಇಲ್ಲಿ ಬ್ಲೂ ಇದೆ ಸೆಂಟರ್, ಈ ಬ್ಲೂ ಹತ್ರ ಇದು ತೊಗೊಂಬಂದ್ವಿ. ಈಗ ಈ ಬ್ಲೂದು ವೈಟ್ನ ನಿಮ್ಮ ಕಡೆ ಫೇಸ್ ಮಾಡ್ಕೋಬೇಕು. ಈಗ ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ತಿರ್ಸ್ಕೊಳ್ಳಿ, ಇದನ್ನು ಡೌನ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ವಾಪಸ್ ಇಲ್ಲಿಗೆ ಬನ್ನಿ, ಈಗ ಮೇಲೆ ಎತ್ತಿ. ನೋಡಿ, ಇದು ಬ್ಲೂಗೆ ಬ್ಲೂ, ಆರೆಂಜ್ಗೆ ಆರೆಂಜ್, ವೈಟ್ಗೆ ವೈಟ್. ಈಗ ಕರೆಕ್ಟಾಗಿ ಕೂತಿದೆ. ಸೊ ಓಕೆನಾ? ಈಗ 2 ಆದವು, ಇನ್ನೂ 2 ಉಳಿದಿದ್ದಾವೆ. ಮತ್ತು ಲಾಸ್ಟ್ ಲೇಯರಲ್ಲಿ ನೋಡ್ಕೊಳ್ಳಿ, ಯಾವ ಇಲ್ಲ ಅಂತಂದರೆ ಇಲ್ಲಿದೆ ನೋಡಿ. ಇದನ್ನು ಫಸ್ಟ್ ಈ ಲಾಸ್ಟ್ ಲೇಯರ್ಗೆ ತೊಗೊಂಬರ್ಬೇಕು. ಅದಕ್ಕೆ ಇದನ್ನು ಡೌನ್ ಮಾಡ್ಕೋಬೇಕು. ಫಸ್ಟು ಡೌನ್ ಮಾಡಿಕೊಂಡು ರೈಟ್ ಸೈಡ್ ಹಿಂದ್ಗಡೆ ತೊಗೊಳ್ಳಿ, ರೈಟ್ ಸೈಡ್ ತಿರ್ಸ್ಕೊಂಡು ಮತ್ತು ಇದನ್ನು ವಾಪಸ್ ವೈಟ್ ಅಲ್ಲಿಗೆ ತೊಗೊಂಡೋಗಿ. ಈಗ ನೋಡಿ, ಕೆಳಗೆ ಬಂತು. ಈಗ ಈ ವೈಟ್ಗೆ ಯಾವ ಕಲರ್ ಇದೆ ನೋಡ್ಕೊಳ್ಳಿ. ರೆಡ್ ಇದೆ, ರೆಡ್ನ ರೆಡ್ ಸೈಡ್ ತಿರುಗಿಸಿ, ರೆಡ್ಗೆ ತಿರ್ಗಿಸ್ಬಿಟ್ಟು ಈಗ ಈ ರೆಡ್ಗೆ ಇರೋ ವೈಟ್ನ ನಿಮ್ಮ ಕಡೆ ಫೇಸ್ ಮಾಡಿಕೊಂಡು ಈಗ ರೈಟ್ ಸೈಡ್ ಇದೆ, ಇದು ಲೆಫ್ಟ್ ಸೈಡ್ ತಿರ್ಸ್ಕೊಂಡು ಇದನ್ನು ಡೌನ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಲೆಫ್ಟ್ ಇರೋದನ್ನು ರೈಟ್ ಸೈಡ್ ತಿರ್ಸ್ಕೊಳ್ಳಿ, ಮತ್ತೆ ಇದನ್ನು ಮೇಲೆ ಎತ್ತಿ. ನೋಡಿ, ಕೂತ್ಕೊಂತು.
ಗ್ರೀನ್ಗೆ ಗ್ರೀನ್, ರೆಡ್ಗೆ ರೆಡ್, ವೈಟ್ಗೆ ವೈಟ್. ಸೊ ಅದೇ ಥರ ಈಗ ಇನ್ನೊಂದು ಲಾಸ್ಟ್ ಕಲರ್ ಉಳಿದಿದೆ. ಸೊ ಇಲ್ಲಿದೆ ಅದು. ಈ ವೈಟ್ಗೆ ಆರೆಂಜ್ ಇದೆ, ಆರೆಂಜ್ ಹತ್ರ ತೊಗೊಂಡೋಗಿ ಆರೆಂಜ್ ಹತ್ರ ತೊಗೊಂಡೋಗಿ ಈಗ ವೈಟ್ನ ನಿಮ್ಮ ಕಡೆ ಫೇಸ್ ಮಾಡಿಕೊಂಡು ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ತಿರ್ಸ್ಕೊಳ್ಳಿ. ರೈಟ್ ಇದ್ದರೆ ಲೆಫ್ಟ್ ಸೈಡ್ ತಿರ್ಸ್ಕೋಬೇಕು, ಲೆಫ್ಟ್ ಇದ್ದರೆ ರೈಟ್ ಸೈಡ್ ತಿರ್ಸ್ಕೋಬೇಕು. ಸೊ ಲೆಫ್ಟ್ ಇದೆ, ರೈಟ್ ಸೈಡ್ ತಿರ್ಸ್ಕೊಂಡು ಇದನ್ನು ಡೌನ್ ಮಾಡ್ಕೊಳ್ಳಿ. ಸೊ ಮತ್ತೆ ಇದನ್ನು ವಾಪಸ್ ಇಲ್ಲಿಗೆ ತೊಗೊಂಬನ್ನಿ. ಸೊ ಇದನ್ನ ಎದ್ಬಿಟ್ಟು ನೋಡಿ, ವೈಟ್ ಫುಲ್ ಆಯಿತು. ವೈಟ್ ಫುಲ್ಲಾಗಿ ಮತ್ತೆ ಇದು ಟೀ ಶೇಪ್ ಬಂತು. ಇದು ಟೀ ಫುಲ್ ಎಲ್ಲನೂ ಫಸ್ಟ್ ಲೇಯರ್ ಮುಗಿದು ಈ ಥರ ಟೀ ಶೇಪ್ ಬರುತ್ತೆ. ಟೀ ಶೇಪ್ ಬಂದಮೇಲೆ ಆಮೇಲೆ ಸೆಕೆಂಡ್ ಲೇಯರ್. ಇದಕ್ಕೇನು ಟೆನ್ಷನ್ ತೊಗೋಬೇಡಿ, ಇದು ಈಸಿನೇ. ಇದು ಫಸ್ಟ್ ಲೇಯರ್ ಕಲ್ತಿರೋದ್ರಾದ್ಮೇಲೆ ಸೆಕೆಂಡ್ ಲೇಯರ್ ಈಸಿ ಆಗುತ್ತೆ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೆಕೆಂಡ್ ಲೈನು. ಸೊ ಮಿಸ್ ಮಾಡಬೇಡಿ, ಅಷ್ಟೊಂದೇನು ಕಷ್ಟ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್.